ಫ್ಯಾನ್ಸ್ ಅಂತ ಬಂದರು, ಏನೋ ಸ್ವಲ್ಪ ಸಹಾಯ ಮಾಡ್ತೀನಿ ಮಾಡಿದ್ರು. ನಾವು ಮಾತಾಡ್ರಿ ಅಂತ ಮಾತಾಡೋಕ್ಕೆ ಕೊಟ್ರಪ್ಪ ಫೋನ್ ಮಾಡಿ. ಅವ್ರಿಗೆ ಗೃಹ ಸರ್ಜೆ ಮಾಡ್ಯಾರೋ ಅಥವಾ ಬೇರೆ ಏನು ಮಾಡ್ಯಾರೋ ಗೊತ್ತಿಲ್ಲ ನನಗೆ. ಅವ್ರು ಹೇಳಿದ್ದಿಷ್ಟೇ, ನೀವು ಧೈರ್ಯವಾಗಿರಿ, ನಿಮ್ಮ ಪರವಾಗಿ ನಾವು ಇರ್ತೀವಿ, ನಿಮಗೇನಾದ್ರು ಸಹಾಯ ಬೇಕಾದ್ರೆ ಕೇಳಿರಿ, ಯಾರು ತಪ್ಪಿಸಿದ್ರೆ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ, ನೀವು ಧೈರ್ಯವಾಗಿರ್ರಿ, ನಿಮ್ಗೆ ಹೆಂಗೆ ಬೇಕಾದ್ರೂ ಸಹಾಯ ನಮ್ಗೆ ಕೇಳಿ ನಾವು ಕೊಡೋಕ್ಕೆ ತಯಾರಿದ್ದೀವಿ ಅಂತ ಹೇಳಿದ್ರು. ಅಷ್ಟು ಹೇಳಿದ್ರು ಬಿಟ್ಟು ಧೈರ್ಯ ಹೇಳಿದರು, ಸಾಂತ್ವನ ಹೇಳಿದರು. ಅವರು ಕೂಡ ತಪ್ಪಿತಸ್ಥರಿ ಶಿಕ್ಷೆ ಆಗುತ್ತೆ, ಆಗುತ್ತೆ ಅಂತ ಹೇಳಿ ಅರ್ಜಿ ಆದಾರೋ ಏನಾದಾರೋ ನಮ್ಗೆ ಗೊತ್ತಿಲ್ಲ. ಈಗ ಅಲ್ಲ, ನನಗೂ ಫೋನ್ ಮಾಡಿಕೊಟ್ರು, ನನಗೆ ಸ್ವಲ್ಪ ಇದು ಮಾಡೋದ್ರಿಂದ ಆಮೇಲೆ ನಾನು ಷಡಾಕ್ಷರಿ ಕೊಟ್ಟೆ. ನಾನು ಅವಾಗ ನನಗೆ ಅವ್ರು ಹೇಳಿದ್ದು ಸ್ವಲ್ಪ ಮಟ್ಟಿಗೆ ಕೇಳ್ತಾ ಅಷ್ಟೇ, ಏನಂದರೆ ಧೈರ್ಯವಾಗಿರ್ರಿ, ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಕೊಟ್ಟರು. ಅವ್ರಿಗೆ ಕೊಟ್ಟರು, ನಾನು ಅವ್ರಿಗೆ ಕೊಟ್ಟೆ. ಭೇಟಿ ಆಗೋದ್ರ ಬಗ್ಗೆ ಏನಾದರೂ ಬರ್ತೀವಿ ಅಂತ ಏನಾದರೂ ಹೇಳಿದರೆ ಹೇಗೆ ಸರ್? ಇಲ್ಲ, ನನ್ನ ಜೊತೆಗೆ ಆ ರೀತಿ ಮಾತಾಡಿಲ್ಲ. ನನಗೆ ಆತ್ಮಸ್ಥೈರ್ಯ ಹೇಳಿದರು, ಶಿಕ್ಷೆ ಆಗುತ್ತೆ ಅಂತ ಅಷ್ಟು ಹೇಳಿದ್ರು. ನನಗೆ ಸರಿ ಕೇಳಲ್ಲ, ನಮ್ಗೆ ಇರೋದನ್ನ ಅಂತ ಕೊಟ್ಟೆ ನಾನು. ಏನು ಅವರು ಅಂದರೆ ಸ್ಟಾರ್ ನಟರು ಒಂದು ಕಡೆ ಈ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿದ್ದಾರೆ, ಇನ್ನೊಬ್ಬ ಯಾರಾಗಿದ್ದಾರೆ ಅದು ಮಾಡ್ರಿ ಅಂತ ಕೊಟ್ಟರು, ಮಾಡಿದರು. ಅವ್ರು ಹೇಳಿದ್ದು ಅಷ್ಟೇ ನನಗೆ, ಏನಂದರೆ ನೀವು ಆತ್ಮಸ್ಥೈರ್ಯ ಕಳ್ಕೊಬೇಡ್ರಿ, ನಿಮ್ಗೆ ಧೈರ್ಯ ಇದ್ದೀವಿ, ಶಿಕ್ಷೆ ಆಗ್ತಿದ್ರೆ ನನಗೆ ಅಷ್ಟೇ ವಾಯ್ಸ್ ಆಗ್ತಿತ್ತು. ನಮ್ಮ ಕಾರ್ಯದರ್ಶಿ ಷಡಾಕ್ಷರಿ ಅಂತಿದ್ದಾರೆ ನಮ್ಮ ಸ್ನೇಹಿತರು, ಅವ್ರ ಕಡೆ ಕೊಟ್ಟೆ ನಾನು. ಫ್ಯಾನ್ಸ್ ಅಂತ ಬಂದರು, ಏನೋ ಸ್ವಲ್ಪ ಸಹಾಯ ಮಾಡ್ತೀನಿ ಮಾಡಿದ್ರು. ನಾವು ಮಾತಾಡ್ರಿ ಅಂತ ಮಾತಾಡೋಕ್ಕೆ ಕೊಟ್ರಪ್ಪ ಫೋನ್ ಮಾಡಿ. ಅವ್ರಿಗೆ ಗೃಹ ಸರ್ಜೆ ಮಾಡ್ಯಾರೋ ಅಥವಾ ಬೇರೆ ಏನು ಮಾಡ್ಯಾರೋ ಗೊತ್ತಿಲ್ಲ ನನಗೆ. ಅವ್ರು ಹೇಳಿದ್ದಿಷ್ಟೇ, ನೀವು ಧೈರ್ಯವಾಗಿರ್ರಿ, ನಿಮ್ಮ ಪರವಾಗಿ ನಾವು ಇರ್ತೀವಿ, ನಿಮಗೇನಾದ್ರು ಸಹಾಯ ಬೇಕಾದ್ರೆ ಕೇಳಿರಿ, ಯಾರು ತಪ್ಪಿಸಿದ್ರೆ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ, ನೀವು ಧೈರ್ಯವಾಗಿರ್ರಿ, ನಿಮ್ಗೆ ಹೆಂಗೆ ಬೇಕಾದ್ರೂ ಸಹಾಯ ನಮ್ಗೆ ಕೇಳಿ ನಾವು ಕೊಡೋಕ್ಕೆ ತಯಾರಿದ್ದೀವಿ ಅಂತ ಹೇಳಿದ್ರು. ಅಷ್ಟು ಹೇಳಿದ್ರು ಬಿಟ್ಟು ಧೈರ್ಯ ಹೇಳಿದರು, ಸಾಂತ್ವನ ಹೇಳಿದರು. ಅವರು ಕೂಡ ತಪ್ಪಿತಸ್ಥರಿ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಅರ್ಜಿ ಆದಾರೋ ಏನಾದಾರೋ ನಮ್ಗೆ ಗೊತ್ತಿಲ್ಲ. ಈಗ ಅಲ್ಲ, ನನಗೂ ಫೋನ್ ಮಾಡಿಕೊಟ್ರು, ನನಗೆ ಸ್ವಲ್ಪ ಇದು ಮಾಡೋದ್ರಿಂದ ಆಮೇಲೆ ನಾನು ಷಡಾಕ್ಷರಿ ಕೊಟ್ಟೆ. ನಾನು ಅವಾಗ ನನಗೆ ಅವ್ರು ಹೇಳಿದ್ದು ಸ್ವಲ್ಪ ಮಟ್ಟಿಗೆ ಕೇಳ್ತಾ ಅಷ್ಟೇ, ಏನಂದರೆ ಧೈರ್ಯವಾಗಿರ್ರಿ, ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಕೊಟ್ಟರು. ಅವ್ರಿಗೆ ಕೊಟ್ಟರು, ನಾನು ಅವ್ರಿಗೆ ಕೊಟ್ಟೆ. ಭೇಟಿ ಆಗೋದ್ರ ಬಗ್ಗೆ ಏನಾದರೂ ಬರ್ತೀವಿ ಅಂತ ಏನಾದರೂ ಹೇಳಿದರೆ ಹೇಗೆ ಸರ್? ಇಲ್ಲ, ನನ್ನ ಜೊತೆಗೆ ಆ ರೀತಿ ಮಾತಾಡಿಲ್ಲ. ನನಗೆ ಆತ್ಮಸ್ಥೈರ್ಯ ಹೇಳಿದರು, ಶಿಕ್ಷೆ ಆಗುತ್ತೆ ಅಂತ ಅಷ್ಟು ಹೇಳಿದ್ರು. ನನಗೆ ಸರಿ ಕೇಳಲ್ಲ, ನಮ್ಗೆ ಇರೋದನ್ನ ಅಂತ ಕೊಟ್ಟೆ ನಾನು. ಏನು ಅವರು ಅಂದರೆ ಸ್ಟಾರ್ ನಟರು ಒಂದು ಕಡೆ ಈ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿದ್ದಾರೆ, ಇನ್ನೊಬ್ಬ ಯಾರಾಗಿದ್ದಾರೆ ಅದು ಮಾಡ್ರಿ ಅಂತ ಕೊಟ್ಟರು, ಮಾಡಿದರು. ಅವ್ರು ಹೇಳಿದ್ದು ಅಷ್ಟೇ ನನಗೆ, ಏನಂದರೆ ನೀವು ಆತ್ಮಸ್ಥೈರ್ಯ ಕಳ್ಕೊಬೇಡ್ರಿ, ನಿಮ್ಗೆ ಧೈರ್ಯ ಇದ್ದೀವಿ, ಶಿಕ್ಷೆ ಆಗ್ತಿದ್ರೆ ನನಗೆ ಅಷ್ಟೇ ವಾಯ್ಸ್ ಆಗ್ತಿತ್ತು. ನಮ್ಮ ಕಾರ್ಯದರ್ಶಿ ಷಡಾಕ್ಷರಿ ಅಂತಿದ್ದಾರೆ ನಮ್ಮ ಸ್ನೇಹಿತರು, ಅವ್ರ ಕಡೆ ಕೊಟ್ಟೆ ನಾನು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.